ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್. ಇವತ್ತು ನಾನು ನಮ್ಮೂರ ಹಾಸ್ಪಿಟಲ್ಗೆ ಬಂದೀನಿ ನೋಡ್ರಿ. ಹಾಸ್ಪಿಟಲ್ನಾಗ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಿಗಮದಿಂದ ಒಂದು ಕಾರ್ಯಕ್ರಮ ಅದ ರೀ ಇವತ್ತು. ಅದಕ್ಕೆ ನಮ್ಮೆಲ್ಲರಿಗೆ ಕರೆದಾರ. ಸಣ್ಣ ಮಕ್ಕಳ ತಾಯಂದರಿಗೆ ಮತ್ತು ಗರ್ಭಿಣಿಯರಿಗೆ ಹಾಸ್ಪಿಟಲ್ಗೆ ಕರೆದಾರ ನೋಡ್ರಿ. ಒಂದು ಕಾರ್ಯಕ್ರಮ ಅದ, ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳತ್ತಾರ ನೋಡ್ರಿ. ಇಲ್ಲಿ ಹೊರಗೆ ರಂಗೋಲಿ ಇದು ಹಾಕಿ ನೀಟಾಗಿ ಎಲ್ಲ ಕಾರ್ಯಕ್ರಮ ರೆಡಿ ಮಾಡ್ಲತ್ತಾರ ನೋಡ್ರಿ. ಮಾವಿನ ಫಳಿದು ಕಟ್ಟಿ ಕಬ್ಬದು ಕಟ್ಟಿ ಎಲ್ಲ ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೊಳತ್ತಾರ ರೀ. ಸರಿಯಾಗಿ ರಂಗೋಲಿ ಇದು ಹಾಕಿ ರೆಡಿ ಮಾಡ್ಲತ್ತಾರ. ನಮ್ಮ ವೇದು ಒಳಗೆ ಹೋಗ್ಬೇಕಂತೇಳಿ ಟ್ರೈ ಮಾಡ್ಲತ್ತಾನ. ಹೋಗೇ ಬಿಟ್ರಿ ಒಳಗೆ ರಂಗೋಲಿ ದಾಟಿ. ರಂಗೋಲಿ ತುಳಿತಾರೇನೋ ಅಂತ ಅವ್ರಿಗೆ ಅಂಜಿಕೆ. ರಂಗೋಲಿ ಹಾಕ್ಯಾರ ನೋಡ್ರಿ ಇಷ್ಟು ಮಸ್ತಾಗಿಕ. ಪುಷ್ಟಿ ಕಾರ್ಯಕ್ರಮ ಪೋಷಣ ಮಾಸ ಅಂಥೇಳಿ ಮಾಡ್ಯಾರ್ರಿ. ವರ್ಷ ಮಾಡ್ತಾರೆ. ಹೆಣ್ಮಕ್ಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂಥೇಳಿ ಇಲ್ಲೆಲ್ಲ ಇಟ್ಟಾರ ನೋಡ್ರಿ. ತರಕಾರಿ, ಹಣ್ಣು, ಫ್ರೂಟ್ಸು ಮತ್ತು ಮೊಟ್ಟೆ ಇಲ್ಲೆಲ್ಲ ಅವ ನೋಡ್ರಿ. ಫ್ರೂಟ್ಸು, ಈ ಚಕ್ಕಿ ಅದ ಇಲ್ಲಿ, ಶೇಂಗಾ ಹೋಳ್ಗೆ, ರೊಟ್ಟಿ, ಇದು ದಪಟ್ಟಿ, ಚಕ್ಲಿ ಎಲ್ಲ ಇಟ್ಟಾರ ನೋಡ್ರಿ. ಪ್ರತಿಯೊಂದು ತರಕಾರಿ, ಹಣ್ಣು ಎಲ್ಲ ಹೆಣ್ಮಕ್ಳಿಗೆ ಈಗಿನ ಕಾಲಕ್ಕೆ ಹೆಣ್ಮಕ್ಳು ಭಾಳ ಅನಾರೋಗ್ಯದಿಂದ ಭಾಳ ಅವ್ರಿಗೆ ಕಷ್ಟ ಆಗ್ಲತ್ತದ. ಅದ್ರ ಕಡೆಯಿಂದ ಇಂಥ ಯೋಜನೆಗಳು ಮಾಡ್ಲತ್ತಾರ ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ. ಅದಕ್ಕೆ ಅಂಗನವಾಡಿ ಸ್ಟಾಫ್ ಅದ ನೋಡ್ರಿ. ಇದೆಲ್ಲ ಅಂಗನವಾಡಿ ಟೀಚರ್ಸ್ ಥರ ಇವರೆಲ್ಲ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ್ರಿ ನಮ್ಮ ಊರಾಗ. ಅದ್ರ ಕಡೆಯಿಂದ ನಮ್ಗೆ ಭೀ ಸಹಿತ ಕರೆದಿರು. ಅದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವಿ ನೋಡ್ರಿ. ಮುಂದೆ ಏನೇನು ಮಾಡ್ತಾರೆ ಕಾರ್ಯಕ್ರಮದಾಗ, ಏನು ಹೇಳ್ತಾರೆ ಬಂದು ನೋಡ್ರಿ ಬರ್ರಿ. ಎಲ್ಲ ಮಹಿಳೆಯರು ಅದ್ರ ಕಾರ್ಯಕ್ರಮದೆಲ್ಲ ಸಿದ್ಧತೆ ನಡೆಸ್ಕೊಳತ್ತಾರ ರೀ. ಸರ್ಸ್ ಅದೆಲ್ಲ ಬರೋರ, ಅಧಿಕಾರಿಗಳು ಅದು ಬರೋರ ಬಂದು ಭಾಷಣ ಅದು ಮಾಡ್ತಾರೆ. ಹೆಣ್ಮಕ್ಳಿಗೆ ಡೆಲಿವರಿ ಆದ ನಂತರ ಅವ್ರ ದೇಹದೊಳಗೆ ಶಕ್ತಿನೇ ಇರಂಗಿಲ್ಲ ರೀ. ಅವರು ಡೈಲಿ ಪೌಷ್ಟಿಕ ಆಹಾರ ತೊಗೊಳ್ಬೇಕ್ರಿ. ಆದರೆ ಹಳ್ಳಿ ಒಳಗೆ ಸ್ವಲ್ಪ ಅದು ಸಿಗಂಗಿಲ್ಲ ರೀ. ಅದು ತಿಂದ ಇದು ತಿಂದ ಮಾಡ್ತಾರೆ. ಅದ್ರ ಕಡೆಯಿಂದ ಈ ಕಾರ್ಯಕ್ರಮ ಮಾಡ್ಲತ್ತಾರ ನೋಡ್ರಿ. ಪ್ರಾರ್ಥನಾ ಗೀತೆ ಹಾಡಿ ಕಾರ್ಯಕ್ರಮ ಶುರು ಮಾಡಿಕೊಂಡರು. ಈಗ ಜ್ಯೋತಿ ಬೆಳಗೋದ್ರ ಮುಖಾಂತರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಲತ್ತಾರ ನೋಡ್ರಿ. ಜ್ಯೋತಿ ಬೆಳಗ್ಲತ್ತಾರ ಎಲ್ಲ ಸರ್ಸ್ ಆ್ಯಂಡ್ ಅಂಗನವಾಡಿ ಕಾರ್ಯಕರ್ತರು ಮತ್ತು ಟೀಚರ್ಸು, ಆಶಾ ಕಾರ್ಯಕರ್ತರು ಎಲ್ಲರೂ ಜ್ಯೋತಿ ಬೆಳಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋರು ನೋಡ್ರಿ. ತನಿಖೆ ಅಧಿಕಾರಿಗಳಿಗೆ ಎಲ್ಲ ಶಾಲ್ ಹಚ್ಚಿ ಸನ್ಮಾನ ಮಾಡಿ ಈ ಕಾರ್ಯಕ್ರಮ ಶುರು ಮಾಡಿದ್ರು ರೀ. ಶಾಲ್ ಹಚ್ಚಿ ಸನ್ಮಾನ ಮಾಡತ್ತಾರ ನೋಡ್ರಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆನೂ ಮಾತಾಡಿದ್ರಿ ತನಿಖೆ ಅಧಿಕಾರಿಗಳು. ಯಾವುದು ಅಂತಂದ್ರೆ ಬಾಲ್ಯ ವಿವಾಹ ಇತ್ತೀಚೆಗೆ ಜಾಸ್ತಿ ಆಗ್ಲತ್ತವಲ್ಲ, ಅದ್ರ ಕಡೆಯಿಂದ ತಡೆಗಟ್ಟ ಸಲುವಾಗಿಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೈದ್ಯನಾಥ್ ಅವರಿಗೆ ಹಾಗೂ ನಮ್ಮ ವಿಡಿಯೋ ಆಗಿರ್ತಕ್ಕಂಥ ಮತ್ತು ನಮ್ಮ ಅಂಗನವಾಡಿ ಸಹಾಯಕಿಯವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳ ತಾಯಂದಿರೇ ಹಾಗೂ ಗರ್ಭಿಣಿ ಮಹಿಳೆಯರೇ ಮತ್ತು ಈ ಗ್ರಾಮದ ಸಮಸ್ತ ನಾಗರಿಕರೇ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದ ವತಿಯಿಂದ ಜೋರಾಗಿ ಚಪ್ಪಾಳೆ ಮೂಲಕ ಪೋಷಣ ಅಭಿಯಾನ ಅಂತಕ್ಕಂಥದ್ದು ಈ ಒಂದು ಮಹತ್ವದಂತ ಯೋಜನೆ. ಪೋಷಣ ಅಂತಕ್ಕಂಥದ್ದು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ನಾವು ಯಾವ ರೀತಿ ನಾವು ಶರೀರವನ್ನು ಗಟ್ಟಿತನವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದೇ ಪೋಷಣ ಅಂತಕ್ಕಂಥದ್ದು ಅರ್ಥ. ಈ ಮಾತು ಯಾಕೆ ಹೇಳ್ತದೆ ಅಂದರೆ, ನಮ್ಮ ರಾಷ್ಟ್ರೀಯ ಯೋಜನೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥ ಪೋಷಣ ಮಾಸಾಚರಣೆ ಅಂತಕ್ಕಂಥದ್ದನ್ನ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶವನ್ನೇ
ಹಳ್ಳಿ ಒಳಗೆ ಸ್ವಲ್ಪ ಜಾಸ್ತಿನೇ ಬಾಲ್ಯ ವಿವಾಹ ಆಯ್ತವಲ್ಲ ರೀ. 18 ವರ್ಷಕ್ಕಿಂತ ಕೆಳಗೆ ಹೆಣ್ಮಕ್ಳಿಗೆ ಮದ್ವೆ ಮಾಡ್ತಾರಲ್ಲ, ಅದ್ರ ಕಡೆಯಿಂದ ಅದನ್ನು ತಡೆಗಟ್ಟೋ ಸಲುವಾಗಿಂದು ಅದು ನಿಮ್ಮೆಲ್ಲರ ಜವಾಬ್ದಾರಿ ಅದ ಅಂಥೇಳಿ ಸರ್ ಹೇಳ್ತಿದ್ರಿ. ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತ ಏನಾದರೂ ಅಂಥ ಘಟನೆ ನಡೆದ್ರೆ ಬಾಲ್ಯ ವಿವಾಹ ಆಗ್ಲತ್ರ ನಮ್ಗೆ ಇನ್ಫಾರ್ಮ್ ಮಾಡಿರಿ ಅಂತ ಸರ್ ಹೇಳ್ತಿದ್ರಿ. ಸಣ್ಣ ಮಕ್ಕಳಿಗೆ ಯಾಕೆ ಅಷ್ಟು ಬೇಗ ಮದ್ವೆ ಮಾಡ್ತೀರಿ, ಅವರಿಗೂ ಈ ಪ್ರಪಂಚದ ಜ್ಞಾನ ತಿಳ್ಕೊಬೇಕು, ಓದಬೇಕು, ಡಿಗ್ರಿ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಅವರಿಗೂ ಮುಂದೆ ಜೀವನದಾಗ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಆಸೆ ಇರ್ತದೆ. ಅಂಥ ಮಕ್ಕಳಿಗೆ 18 ವರ್ಷ ತುಂಬಲಾರ್ದೇ ನೀವು ಮದುವೆ ಮಾಡಿಕೊಟ್ರೆ ಆ ಹೆಣ್ಮಗಳು ಎಷ್ಟು ಕಷ್ಟಪಡ್ತಾಳೆ ಅಂತ ನಿಮಗೆ ಏನಾರ ಗೊತ್ತದೇನೋ ಅಂತೇಳಿ ಸರ್ ಸವಿಸ್ತರವಾಗಿ ತಿಳಿಸ್ಕೊಟ್ರು ನೋಡ್ರಿ. ಆಡಬೇಕಾದಂಥ ವಯಸ್ಸಿನಾಗ ಅವಳಿಗೆ ಮದುವೆ ಮಾಡಿದ್ರೆ ಆ ಹೆಣ್ಮಗುವಿನ ಆರೋಗ್ಯ ಗತಿ ಏನು, ಮದುವೆ ಆದ ತಕ್ಷಣ ಒಂದು ವರ್ಷದಾಗೆ ಅವಳು ಮತ್ತೆ ತಾಯಿ ಆದರೆ ಆ ಹೆಣ್ಮಗಳು, ಆ ಪುಟ್ಟ ಹೆಣ್ಮಗಳಿನ ಬಾಳೆ ಹಾಳಾಗ್ತದೆ. ಅದಕ್ಕೋಸ್ಕರ ನೀವೆಲ್ಲ ಎಚ್ಚೆತ್ಕೊಂಡು ನಿಮ್ಮ ಮನೆ ಸುತ್ತಮುತ್ತ ಆಜು ಬಾಜು ಇಂಥದ್ದೆಲ್ಲ ಘಟನೆ ನಡೀತಿದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಒಂದು ಹೆಣ್ಮಗುವಿನ ಜೀವನ ರಕ್ಷಣೆ ಮಾಡಬೇಕು. ಸಿಟಿಲೆಲ್ಲ ಈ ಥರ ಆಗಲ್ಲ ರೀ, ಹಳ್ಳಿಲೇ ಸ್ವಲ್ಪ ಜಾಸ್ತಿ ಆಗೋದು. ಎಷ್ಟು ನಮ್ಮದು ದೇಶ ಮುಂದುವರೆದ್ರೂ ಇನ್ನೂ ಹಳ್ಳಿ ಗತಿ ಹಾಗೆ ಅದ ನೋಡ್ರಿ. ಇದು ಒಟ್ಟ ಬದಲಾಗಲ್ಲ. ಅದಕ್ಕೆ ನಾವೇ ಎಚ್ಚೆತ್ಕೊಂಡು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ಮಾಡಬೇಕಂತ ಸರ್ ಹೇಳ್ತಿದ್ರು ರೀ. ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೌದಲ್ರಿ? ಇವೆಲ್ಲ ಊಟ ಮಾಡಿದ್ರೆ ನಮ್ಗೆ ಶಕ್ತಿ ಬರ್ತದ? ಊಟ ಮಾಡಲಿಲ್ಲ ಅಂತ ಮಗು ಸುತ್ತ ಶಕ್ತಿಯುತವಾಗಿ ಹುಟ್ಟುತ್ತೆ. ಅವ್ರು ಒಂದು ಕರೆಕ್ಟ್ ಆಗಿ ಊಟ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದ, ಆ ಮಗುವಿನ ಮೇಲೆ ದುಷ್ಪರಿಣಾಮ ಬೀಳತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದ್ರಿಂದ ಒಂದು ಡೆಲಿವರಿ ಸಮಯದಲ್ಲಿ ನಾರ್ಮಲ್ ಡೆಲಿವರಿಗಿಂತ ಸಿಸೇರಿಯನ್ ಆಗುವಂತ ಸಾಧ್ಯತೆ ಯಾವಾಗ ಇರ್ತಾವ ಅಂತಂದ್ರೆ ಅವರು ಕರೆಕ್ಟ್ ಆಗಿ ಆಹಾರ ಸೇವನೆ ಮಾಡಿದಾಗಿರ್ಬೋದು, ಮತ್ತ ದೈಹಿಕವಾಗಿ ಶ್ರಮ ಪಡದೇ ಇದ್ದಾಗ ಮಾತ್ರ ಅಂತ ಒಂದು ಸಮಸ್ಯೆಗಳು ಉಂಟಾಗಲು ಸಾಧ್ಯ. ಆದ್ರಿಂದ ಎಲ್ಲಾ ಮಹಿಳೆಯರು ಏನಪ್ಪಾ ಅಂತಂದ್ರೆ ಕ್ರಮಬದ್ಧವಾಗಿ ಮತ್ತ ನಿಯಮಾನುಸಾರ ಯಾವ ಆಹಾರದಲ್ಲಿ ಯಾವ ಪ್ರೋಟೀನ್ ಇರ್ತಾವ ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಮಾಹಿತಿ ತಗೊಂಡು, ಅದೇ ರೀತಿಯಾಗಿ ನಿಮ್ಮ ಆಶಾ ವರ್ಕರಿಂದ ಮಾಹಿತಿ ತಗೊಂಡು, ನಮ್ಮ ಅಂಗನವಾಡಿ ವರ್ಕರ್ದಿಂದ ಮಾಹಿತಿ ತಗೊಂಡು ನೀವು ಕ್ರಮಬದ್ಧವಾಗಿ ಸೇವನೆ ಮಾಡಿದ್ರಂತಂದ್ರೆ ನಿಮ್ಮ ಆರೋಗ್ಯ ನೀವು ಗಟ್ಟಿಯಾಗಿ ಇಟ್ಕೊಳ್ಳಾಕ ಸಾಧ್ಯ ಆಗ್ತದೆ. ನೋಡ್ರಿ, ಇವತ್ತು ನಾವು ಬಹಳಷ್ಟು ನೋಡ್ತೀವಿ, ಎಲ್ಲಾ ತಾಯಂದಿರು ಈಗ ಮಕ್ಕಳಾಗಿ ಮತ್ತು ಗರ್ಭಿಣಿ ಹೆಣ್ಮಗಳು ಡೈಲಿ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಮತ್ತು ಐರನ್ ಇರೋ ಟ್ಯಾಬ್ಲೆಟ್ಸ್ ತಗೋಬೇಕು. ಡೈಲಿ ಚೆಕಪ್, ಮನ್ಸಿಗೆ ಒಂದು ಸಲ ಚೆಕಪ್ ಹೋಗಬೇಕು ಹಾಸ್ಪಿಟಲ್ಗೆ ಅಂಥೇಳಿ ಗರ್ಭಿಣಿಯರ ಬಗ್ಗೆ ಹೇಳಿದ್ರು ರೀ. ಯಾಕಂದ್ರೆ ಗರ್ಭಿಣಿ ಎಷ್ಟು ಆರೋಗ್ಯವಾಗಿರ್ತಾಳೆ, ಮಗುನೂ ಅಷ್ಟೇ ಆರೋಗ್ಯವಾಗಿರ್ತದೆ ರೀ. ಅದಕ್ಕೋಸ್ಕರ ಇವರೆಲ್ಲ ಕಾಳಜಿಲಿಂದ ಹೇಳ್ತಾ ಇದ್ದಾರೆ. ಇವರು ನಮ್ಮ ಹಾಸ್ಪಿಟಲ್ದು ಡಾಕ್ಟರ್ ಹರ ನೋಡ್ರಿ. ನಾವು ಅಂಗನವಾಡಿ ವರ್ಕರ್ಸ್ ಆಯ್ತು, ನಮ್ಮ ಆಶಾ ವರ್ಕರ್ಸ್ ಆಯ್ತು, ನೀವು ಬಹಳ ಫೀಲ್ಡ್ ವರ್ಕ್ ಫಸ್ಟ್ ಸ್ಟಾರ್ಟ್ ಆಗೋದೇ ಕೆಲಸ ನಿಮ್ಮಿಂದ ಆಯ್ತು. ಇದೆಲ್ಲ ಈಗ ಹೇಳಿದಾರ. ಅವ್ರು ಇಂಪಾರ್ಟೆಂಟ್ ಆಗಿ ಮಹಿಳೆ ಸಲಕ್ಕೆ ಏನ್ ಇರ್ಬೇಕು, ಗರ್ಭಿಣಿ ಹೆಣ್ಮಕ್ಳು ಸಲಕ್ಕೆ ಏನಾಗ್ಬೇಕು, ಮತ್ತೆ ಮಕ್ಕಳ ಸಲಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದಾರೆ. ಸೊ ಬೇಸಿಕ್ ಫೌಂಡೇಶನ್ ನೀವು ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿ ಅವ್ರಿಗೆ ಏನ್ ತಿಳಿಸ್ಕೊಟ್ರ ಅಂದ್ರೆ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ನಮ್ಮ ಇಲಾಖೆ ಕಡೆಯಿಂದ, ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇರೋದು ಮೇನ್ ಗರ್ಭಿಣಿ ಹೆಣ್ಮಕ್ಳ ಸಲಕ್ಕೆ ಬಹಳಷ್ಟು ಪ್ರೋಗ್ರಾಮ್ ಅದಾವ. ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ಹಾಸ್ಪಿಟಲ್ ಡಾಕ್ಟರ್ ಕೂಡ ಅದೇ ಹೇಳಿದ್ರು, ನಿಮ್ಮ ಮನೆಯೊಳಗೆ ಒಳ್ಳೆ ಆರೋಗ್ಯ ಕಾಪಾಡಿಕೊಳ್ಳಿ, ಪೌಷ್ಟಿಕ ಆಹಾರ ಮಕ್ಕಳಿಗೆ ಕೊಡಿ, ನೀವು ಹೆಣ್ಮಕ್ಳು ಪೌಷ್ಟಿಕ ಆಹಾರ ಸೇವನೆ ಮಾಡಿರಿ. ನಮ್ಮದು ಇಲಾಖೆಯೊಳಗಂತೂ ಇದ್ರ ಬಗ್ಗೆ ಯೋಜನೆ ಮಾಡಿದ್ದೇವೆ ಅಂತೇಳಿ ಹೇಳಿದ್ರು ರೀ ಇದ್ರ ಬಗ್ಗೆ. ಅದಾದ್ಮೇಲೆ ಚಿಕ್ಕ ಮಕ್ಕಳ ತಾಯಂದಿರಿಗೆ ಮತ್ತು ಗರ್ಭಿಣಿಯರಿಗೆ ಬಾಗಿನ ಕೊಟ್ಟರು ರೀ. ಬಾಗಿನ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ್ರು. ಅದ್ರಾಗ ನಾನು ಭಾಗಿಯಾಗಿನಿ. ಇದೊಂದು ಕಾರ್ಯಕ್ರಮ ಮಾಡಿ ಅದಾದ್ಮೇಲೆ ಊಟ ಏರ್ಪಾಡು ಮಾಡಿರು. ಊಟ ಮಾಡ್ಕೊಂಡು ಮತ್ತು ನಾವು ವಾಪಸ್ ಬಂದೇವ್ರಿ. ನೋಡ್ರಿ, ಇಲ್ಲಿ ಊಟ ಮಾಡ್ಲತ್ತಿದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.